ಹಿರೇಮಠ್ ಮತ್ತು ದಲಿತ ಮಾದಿಗ ಸಮುದಾಯದ ಯುವಕ ರಾಕೇಶ್ ಹತ್ಯೆ ಖಂಡಿಸಿ ಗಂಗಾವತಿ ನಗರದಲ್ಲಿ ಸ್ವಯಂ ಪ್ರೇರಿತ ಬಂದ್ ಯಶಸ್ವಿಯಾಗಿ ಜರುಗಿದೆ. ಸ್ವಯಂ ಪ್ರೇರಿತ ಬಂದ್ ವೇದಿಕೆಯ ಮೇಲೆ ತಿಪ್ಪೇರುದ್ರಸ್ವಾಮಿ ಮಾಜಿ ಕಾಡಾ ಅಧ್ಯಕ್ಷರು ಮಾತನಾಡಿ, ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಕೃತ್ಯ ಎಸಗಿರುವ ನೇಹಾ ಹಿರೇಮಠ್ ಹತ್ಯೆಯ ಫಯಾಜ್ನನ್ನ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ವೇದಿಕೆ ಸಭೆಯಲ್ಲಿ ತಿಳಿಸಿದರು. ವೀರಭದ್ರಪ್ಪ ನಾಯಕ್ ಬಿಜೆಪಿ ಮುಖಂಡರು ಮಾತನಾಡಿ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥತೆ ಸರಿಪಡಿಸುವಂತೆ ಒತ್ತಾಯಿಸಿ ಜಾತ್ಯತೀತ ಹಾಗೂ ಪಕ್ಷಾತೀತವಾಗಿ ಸರ್ವ ಸಮಾಜದವರಿಗೆ ನ್ಯಾಯ ಒದಗಿಸಿಕೊಡಬೇಕು ಎಂದು ತಿಳಿಸಿದರು. ಹುಬ್ಬಳ್ಳಿಯ ಯುವತಿ ನೇಹಾ ಹಿರೇಮಠ್ ಮತ್ತು ದಲಿತ ಮಾದಿಗ ಸಮಾಜದ ಯುವಕ ರಾಕೇಶ್ ಗಂಗಾವತಿ ನಗರದಲ್ಲಿ ಸ್ವಯಂ ಪ್ರೇರಿತ ಒಂದು ದಿನದ ಬಂದ್ ಯಶಸ್ವಿಯಾಗಿ ಜರುಗಿದೆ. ಸಮಾಜದಿಂದ ಏಪ್ರಿಲ್ 24 ಬುಧವಾರದಂದು ಗಂಗಾವತಿ ನಗರದ ಗಾಂಧಿ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ಅವರು ಮಾತನಾಡಿ, ನೇಹಾ ಹಿರೇಮಠ್ ಹಾಗೂ ದಲಿತ ಮಾದಿಗ ಸಮುದಾಯದ ಯುವಕ ರಾಕೇಶ್ ಹತ್ಯೆ ಖಂಡಿಸಿ ಸ್ವಯಂ ಪ್ರೇರಿತ ಬಂದ್ ಯಶಸ್ವಿಗೆ ಕಾರಣರಾದಂತಹ ಯಾವುದೇ ಜಾತಿ ಮತ ಇಲ್ಲದೆ ಎಲ್ಲ ಸಮಾಜದವರು ಸೇರಿ ಈ ಒಂದು ಬಂದ್ ಕರೆಗೆ ಓಗೊಟ್ಟು ಬಂದಂತಹ ಸಭೆಗೆ ಧನ್ಯವಾದಗಳು ಹಾಗೂ ಹತ್ಯೆ ಮಾಡಿದ ಫಯಾಜ್ ಅವನಿಗೆ ಗಲ್ಲು ಶಿಕ್ಷೆ ಆಗಬೇಕು ಎಂದು ಸಾರ್ವಜನಿಕ ಹಿತರಕ್ಷಣಾ ವೇದಿಕೆ ಅವರ ವತಿಯಿಂದ ಗಂಗಾವತಿ ತಹಸೀಲ್ದಾರ್ ಮುಖಾಂತರ ಘನವೆತ್ತ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಇವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಪರಣ್ಣ ಮುನವಳ್ಳಿ, ವೀರಭದ್ರಪ್ಪ ನಾಯಕ, ತಿಪ್ಪೇರುದ್ರಸ್ವಾಮಿ, ಶಿವರಾಮಗೌಡರು, ಬಸವರಾಜ್ ಹಿರೇಮಠ, ಹುಸೇನಪ್ಪ ಸ್ವಾಮಿ, ದಲಿತ ಸಂಘಟನಾ ಮುಖಂಡರು, ಜಿಲ್ಲಾಡಳಿತ ಅಧಿಕಾರಿಗಳು, ತಾಲೂಕು ಆಡಳಿತ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿ ವರ್ಗದವರು, ಸಾರ್ವಜನಿಕರು ಉಪಸ್ಥಿತರಿದ್ದರು.
ಬರಲಿ, ಸೌಂಡ್ ಬರಲಿ. ಕಾಲೇಜ್ ಆವರಣದೊಳಗೆ ನಡೆದಿರ್ತಕ್ಕಂಥ ಅಹಿತಕರ ಘಟನೆ ಬಹುಶಃ ಯಾವುದೇ ಒಬ್ಬ ಮನುಕುಲದ ಕಟ್ಗೋರಿಗೂ ಕೂಡ ಆ ನೋವು ಆಗ್ತಕ್ಕಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ಫಯಾಜ್ ಅಂತಕ್ಕಂಥ ವ್ಯಕ್ತಿ ನೇಹಾ ಅಂತಕ್ಕಂಥವ್ರನ್ನ ಕೊಲೆ ಮಾಡಿರ್ತಕ್ಕಂಥ ಬರ್ಬರ ಹತ್ಯೆ ಅದು. ಅದನ್ನು ನೋಡಿರ್ತಕ್ಕಂಥವ್ರು ಯಾರು ಕೂಡ ಕಣ್ಣೀರು ಹಾಕದೇ ಇರತಕ್ಕಂಥ ಒಂದು ವ್ಯವಸ್ಥೆಯನ್ನು ಇವತ್ತು ನಿರ್ಮಾಣ ಆಗಿದೆ. ಇಂಥ ಕಲುಷಿತ ವಾತಾವರಣವನ್ನು ನಾವೆಲ್ಲರೂ ಕೂಡ ಸಮರ್ಥವಾಗಿ ಎದುರಿಸಬೇಕಾಗಿರ್ತಕ್ಕಂಥ ಸಂದಿಗ್ಧ ಪರಿಸ್ಥಿತಿ ಈ ಸಮಾಜಕ್ಕೆ ಬಂದಿದೆ. ಆ ಕಾರಣಕ್ಕಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಆ ಆರೋಪಿಗೆ ಉಗ್ರವಾಗಿರ್ತಕ್ಕಂಥ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಅಂತಕ್ಕಂಥ ಒಕ್ಕೊರಲಿನ ಕೂಗಿದು ಸರ್ವಧರ್ಮೀಯರ ಒಂದು ಮಾನವೀಯ ಮೌಲ್ಯತೆಯನ್ನು ಎತ್ತಿ ಹಿಡಿಯೋದಕ್ಕಾಗಿ ಇವತ್ತು ಸರ್ವ ಜನಾಂಗದವರು ಒಮ್ಮತದಿಂದ ಇವತ್ತು ಗಂಗಾವತಿ ಮಹಾನಗರದೊಳಗೆ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಸ್ವತಃ ತಾವೇ ಮುಚ್ಚಿಕೊಂಡು ಇವತ್ತಿನ ದಿವಸ ನಾವೆಲ್ಲರೂ ಕೂಡ ನೇಹಾ ಒಂದು ಹತ್ಯೆಯನ್ನು ಖಂಡಿಸ್ತೀವಿ ಅಂತಕ್ಕಂಥ ಒಕ್ಕೊರಲಿನ ಕೂಗನ್ನು ಇವತ್ತು ಹಾಕಿದ್ದಾರೆ. ಅದೊಂದು ಕಡೆ ಯಾದಗಿರಿಯಲ್ಲಿ ಇವತ್ತೂ ಕೂಡ ಯಾದಗಿರಿಯಲ್ಲಿ ಯಾವ ಗಟ್ಟಿ ನಿಲುವನ್ನು ತಾಳಬೇಕು ಅಂತಕ್ಕಂಥದ್ದನ್ನು ಅದು ತಾಳ್ತಾ ಇಲ್ಲ. ಹಾಗಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಕಾನೂನನ್ನು ಮತ್ತು ಅಧಿಕಾರಿಗಳು ಕೂಡ ಕಾನೂನಿನ ವ್ಯವಸ್ಥೆಯನ್ನು ಕಾಪಾಡಬೇಕು ಅಂತಕ್ಕಂಥ ಒಕ್ಕೊರಲಿನ ಕೂಗು ನಮ್ಮೆಲ್ಲರದಾಗಿದೆ. ಮಾಡಿ ಫ್ರಿಜ್ ಅಲ್ಲಿ ಇಟ್ಟಿದ್ದನ್ನ ನೋಡಿದಾಗ ಅದು ಒಂದು ಲವ್ ಜಿಹಾದ್ ಪ್ರಕರಣ ಅಂತೇಳಿ ಇಡೀ ದೇಶದ ಜನ ಹೇಳಿತು. ಅದೇ ರೀತಿ ಹುಬ್ಬಳ್ಳಿಯ ನೇಹಾನ ಹತ್ಯೆ ನೋಡಿದ ತಕ್ಷಣನೇ ಜನಸಾಮಾನ್ಯರೆಲ್ಲರೂ ಕೂಡ ಇದೊಂದು ಲವ್ ಜಿಹಾದ್ ಪ್ರಕರಣ ಅಂತ ಹೇಳಕ್ ಶುರು ಮಾಡಿದ್ರು. ಆದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾತ್ರ ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ರು ಇದೊಂದು ವೈಯಕ್ತಿಕ ಕಾರಣದಿಂದ ಆಗಿರುವಂತ ಕೊಲೆ ಅಂತ ಹೇಳಿದ್ರು. ಈ ರಾಜ್ಯದ ಗೃಹ ಮಂತ್ರಿಗಳು ಹೇಳಿದ್ರು ಇದು ಲವ್ ಜಿಹಾದ್ ಅಲ್ಲ, ಇದೊಂದು ಸಹಜವಾದ ಹತ್ಯೆ ಮಾಡಿದನ ಫಯಾಜ್ ಅಂತ ಹೇಳಿದ್ರು. ನಮ್ಗೆಲ್ಲ ನೋಡಿದೀವಿ ನಾವು. ಮೊನ್ನೆ ವಿಧಾನಸೌಧದಲ್ಲಿ ರಾಜ್ಯಸಭೆಯ ಚುನಾವಣೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ ತಕ್ಷಣ ಯಾವ ದೇಶ ಇಡೀ ಭಾರತವನ್ನ ನಾಶ ಮಾಡ್ಬೇಕಂತೇಳಿ ಪ್ರಯತ್ನ ಮಾಡ್ತಿದ್ದೀನಿ 75 ವರ್ಷದಿಂದ. ಕರ್ನಾಟಕದ ಶಕ್ತಿ ಸೌಧದ ವಿಧಾನಸೌಧದಲ್ಲಿ SFL ರಿಪೋರ್ಟ್ ಬರಲಿ, FSL ರಿಪೋರ್ಟ್ ಬರಲಿ ಅಂತ ಹೇಳಿದ್ರು. ಈ ರಾಜ್ಯದ ಗೃಹ ಮಂತ್ರಿಗಳು ಹೇಳಿದ್ರು ಕೂಗಿಲ್ಲ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿಲ್ಲ ಅಂತ ಹೇಳಿದ್ರು. ಆದ್ರೆ ಒಬ್ಬ ಹಿಂದೂ ಹೆಣ್ಣು ಮಗಳ ಬರ್ಬರ ಹತ್ಯೆ ಆದ ತಕ್ಷಣನೇ ಈ ರಾಜ್ಯದ ಮುಖ್ಯಮಂತ್ರಿ ಆದಿಯಾಗಿ, ಈ ರಾಜ್ಯದ ಗೃಹ ಮಂತ್ರಿ ಆದಿಯಾಗಿ ಇದು ಲವ್ ಜಿಹಾದ್ ಅಲ್ಲ ಅಂತೇಳಿ ಸರ್ಟಿಫಿಕೇಟ್ ಕೊಟ್ಟರು. ಅಲ್ಪಸಂಖ್ಯಾತರ ಹಿತರಕ್ಷಣೆಗಾಗಿ ಕೂಡ ಸ್ವತಃ ಹುಬ್ಬಳ್ಳಿಯ ಮಹಾನಗರ ಪಾಲಿಕೆಯ ಕಾಂಗ್ರೆಸ್ ಸದಸ್ಯನ ಮಗಳು, ಯಾವುದೋ ಪಾರ್ಟಿ ಮಗಳಲ್ಲ ಆಕಿ, ಶಿವಸೇನೆಯ ಬಿಜೆಪಿಯ ಸಂಘ ಪರಿವಾರದ ಮಗಳಲ್ಲ ಆಕಿ, ಸ್ವತಃ ಕಾಂಗ್ರೆಸ್ಸಿನ ಮಹಾನಗರ ಪಾಲಿಕೆಯ ಸದಸ್ಯನ ಮಗಳು. ಆದ್ರೂ ಕೂಡ ಸ್ವತಃ ಸ್ವಜನ ಪಕ್ಷದ ವ್ಯಕ್ತಿಯ ಮಗಳು ಸತ್ತಾಗ ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಹೇಳಿದ್ರು ಇದು ವೈಯಕ್ತಿಕ ಕಾರಣದಿಂದ ಆಗಿದ್ದು ಅಂತೇಳಿ. ಆ ಪಾಪಿ ಫಯಾಜನ ಊರಿಗೆ ಹೋಗಿದ್ದೆ ನಾನು, ಮುನವಳ್ಳಿಗೆ. ಲವ್ ಜಿಹಾದ್ ಅಂತ ನಾವು ಹೇಳ್ತಿದೀವಿ. ಅದೇ ಮುನವಳ್ಳಿಯಲ್ಲಿ ಭಜಂತ್ರಿ ಸಮಾಜದ ಕಾವೇರಿ ಎಂಬ ಹೆಣ್ಣು ಮಗಳನ್ನ ಒಬ್ಬ ಮುಸಲ್ಮಾನ ವ್ಯಕ್ತಿ 6 ತಿಂಗಳ ಕಾಲ 2 ಮಕ್ಕಳ ತಾಯಿಯನ್ನ ಕರ್ಕೊಂಡು ಎಲ್ಲೋ ರೂಮ್ ಮಾಡಿ ಗೊತ್ತಿಲ್ಲದ ಜಾಗದಲ್ಲಿ ಇಟ್ಟಿದ್ದ. ಅದೇನು ಸ್ವಾಮಿ ಮತಾಂತರ ಅಲ್ವಾ, ಲವ್ ಜಿಹಾದ್ ಅಲ್ವಾ? ಹಾಗಾದ್ರೆ ಇವತ್ತು ಆಳುವಂತ ಸರ್ಕಾರ ಅಲ್ಪಸಂಖ್ಯಾತರ ಓಲೈಕೆಗಾಗಿ ಇವತ್ತು ಮಾಡಬಾರದ ಕೆಲಸಗಳ ರೀತಿ ಬೆಂಗಳೂರಿನಲ್ಲಿ ಹನುಮಾನ್ ಚಾಲೀಸ್ ಹಾಕಿದ ಸಲುವಾಗಿ ಹೇಗೆ ಉತ್ತರ ಪ್ರದೇಶ ಶ್ರೀರಾಮನ ಜನ್ಮಭೂಮಿನೋ, ಹೇಗೆ ಉತ್ತರ ಪ್ರದೇಶ ಶ್ರೀಕೃಷ್ಣನ ಜನ್ಮಭೂಮಿನೋ, ಅದೇ ತರ ಹನುಮನ ನಾಡು ಕರ್ನಾಟಕದಲ್ಲಿ ಹನುಮಾನ್ ಚಾಲೀಸ್ ಹಾಕಿದ ಕಾರಣಕ್ಕೆ ಹನುಮ ಭಕ್ತನನ್ನ ಹೊರಗಡೆ ಎಳ್ಕೊಂಡು ಬಂದು ಆ ದುಷ್ಟ ಮುಸಲ್ಮಾನ್ ಮತಾಂಧರು ಅವನನ್ನು ಹೊಡಿತಾರೆ. ನಿನ್ನೆ ರಾತ್ರಿ ಹನುಮ ಹುಟ್ಟಿದ ನಾಡಿನಲ್ಲಿ ಗಂಗಾವತಿ ತಾಲೂಕಿನಲ್ಲಿ
ಕಾರಣಕ್ಕೆ 25 ಜನ ಮುಸಲ್ಮಾನ್ ಯುವಕರು ಇವತ್ತು ಆ ಬಂಜಾರ ಸಮಾಜದ ಕುಮಾರನನ್ನ ಬಡಿದಿದ್ದಾರೆ ಬಂಧುಗಳೇ. ಹಾಗಾದ್ರೆ ಹಿಂದೂ ಸಮಾಜ ನಾಮರ್ಥ ಸಮಾಜನ? ಹೇಗೆ 5 ಬಾರಿ ದಿನನಿತ್ಯ 5 ಬಾರಿ ನಾವು ನಮಾಜನ್ನ ಕೇಳ್ತೀವಿ, ನಮಗೆ ನಮಾಜ್ ಸಂಬಂಧ ಇಲ್ಲ, ಆದ್ರೂ ನಾವು ಕೇಳ್ತೀವಿ. ಅವರು ಜೈ ಶ್ರೀರಾಮ್ ಎಂಬ ಪದ ಕೇಳಲ್ಲ, ಜೈ ಹನುಮಾನ್ ಎಂಬ ಪದ ಕೇಳಲ್ಲ, ನಾವು ಮಾತ್ರ ಅಲ್ಲಾಹು ಅಕ್ಬರ್ ಅಂತ ಕೇಳ್ತೀವಿ ಬಂಧುಗಳೇ. ಹಾಗಾದ್ರೆ ನಾವು ಕೂಡ ಅವ್ರು ಮಾಡಿದ್ದನ್ನು ಮಾಡಬಹುದಲ್ಲ ಬಂಧುಗಳೇ? ನಾವು ಭಾರತದ ಕಾನೂನನ್ನ ಗೌರವಿಸುವ ಜನ, ನಾವು ಭಾರತದ ಕಾನೂನನ್ನ ಗೌರವಿಸುವ ಜನ. ಹಾಗಾಗಿ ಭಾರತದ ಸಂವಿಧಾನದ ಅಡಿಯಲ್ಲಿ ಪ್ರತಿಭಟನೆ ಮಾಡ್ತಿದೀವಿ. ನಮ್ಮ ಗುರುಗಳು ಹೇಳಿದ್ರು ಮೈಕ್ ಪರ್ಮಿಷನ್ ಕೊಡ್ಲಿಲ್ಲ. ಇದೇ SP ಅವರನ್ನ ನಾನು ಒಂದು 5-6 ವರ್ಷದಿಂದ ಕೇಳಿದೆ, ಎಷ್ಟು ಮಸೀದಿಗಳು ಕಾನೂನಾತ್ಮಕವಾಗಿ ನಿಮ್ಮ ಚಾನಲ್ ಅನ್ನು ತುಂಬಿದವಂತಂದ್ರೆ ಒಂದೇ ಒಂದು ಮಸೀದಿ ಕೂಡ ಜಿಲ್ಲೆಯಲ್ಲಿ ಪರವಾನಗಿ ತಗೊಂಡಿಲ್ಲ. ನಾವು ಕೇಳಬೇಕಾದ್ರೆ ನ್ಯಾಯಯುತ ಪ್ರತಿಭಟನೆ, ಆ ತಾಯಿಯ ಕೊಲೆಯ ಪ್ರತಿಭಟನೆ, ಆ ದಲಿತ ಯುವಕನ ಕೊಲೆಯ ಪ್ರತಿಭಟನೆಯನ್ನ ಇಡೀ ಹಿಂದೂ ಸಮಾಜ, ಸತ್ತಿದ್ದು ಅಲ್ಲಿ ಯಾದಗಿರಿಯಲ್ಲಿ ಮಾದಿಗ ಸಮಾಜದ ವ್ಯಕ್ತಿ, ಸತ್ತಿದ್ದು ಜಂಗಮ ಸಮಾಜದ ನೇಹ ಇರಬಹುದು. ಇವತ್ತು ಜಾತಿಯನ್ನ ಮೀರಿ, ಪಂಥವನ್ನ ಮೀರಿ, ಪಂಗಡವನ್ನ ಮೀರಿ, ಪಕ್ಷವನ್ನ ಮೀರಿ ಎಲ್ಲ ಸಂಘಟನೆ ಜನ ಒಬ್ಬ ಹಿಂದೂ ಸಹೋದರಿಯನ್ನ ಕೊಂದಿದ್ದಾರೆ, ಒಬ್ಬ ಹಿಂದೂ ಸಹೋದರನನ್ನ ಕೊಂದಿದ್ದಾರೆ ಅನ್ನುವ ಒಂದೇ ಕಾರಣಕ್ಕೆ ಇವತ್ತು ಜಾತಿ ಪಂಥ ಪಂಗಡವನ್ನ ಮೀರಿ ಇಡೀ ಹಿಂದೂ ಸಮಾಜ ಒಂದಾಗಿದೆ ಬಂಧುಗಳೇ. ಇವತ್ತು ನಾಯಿ ಬೊಗಳಿಕೆ ಶುರು ಮಾಡಿದವೆ, ಹನುಮಾನ್ ಹೆಸರು ಹೇಳಿದ ತಕ್ಷಣ ಬೊಗಳಕ್ಕೆ ಶುರು ಮಾಡಿದವೆ, ರಾಮನ ಹೆಸರು ಹೇಳಿದ ತಕ್ಷಣ ಬೊಗಳಕ್ಕೆ ಶುರು ಮಾಡಿದವೆ ಬಂಧುಗಳೇ. ಆ ನಾಯಿ ಬೊಗಳಕ್ಕೆ ಶುರು ಮಾಡಿದರೆ ನಾಯಿಯನ್ನ ಉಪವಾಸ ಕೆಡವಿ ಕೊಲ್ಲುವುದು ಹಿಂದೂ ಸಮಾಜಕ್ಕೆ ಇರುವಂತ ತಾಕತ್. ಇವತ್ತು ನಾಯಿ ಬೊಗಳ್ತಿರ್ಬೋದು, ಆದ್ರೆ ಅದಕ್ಕೆ ಅನ್ನ ಹಾಕೋರು ನಾವು, ನೀರು ಕುಡಿಸೋರು ನಾವು. ನಾಳೆ ಬೆಳಗಾಗಿ ವ್ಯಾಪಾರ ಮಾಡ್ಬೇಕಾದ್ರೆ ಒಂದ್ಸಲ ನೆನಪು ಮಾಡ್ಕೊರಿ ನೀವೆಲ್ಲ, ಆ ನೇಹ ಹಿರೇಮಠನ ಒಂದ್ಸಲ ನೆನಪು ಮಾಡ್ಕೊರಿ. ಯಾವ ಸಂತತಿ ಆ ನೇಹ ಹಿರೇಮಠನ ಕೊಂತು, ಯಾವ ಸಂತತಿ ಆ ದಲಿತ ಸಮಾಜದ ರಾಕೇಶನ ಕೊಂದಿತು, ಆ ಸಮಾಜಕ್ಕೆ ಉತ್ತರ ಕೊಡ್ಬೇಕಾದ್ರೆ ಬಂಧುಗಳೇ ಆ ಬಗಳುವ ನಾಯಿಯನ್ನ ಉಪವಾಸ ಕೆಡವಿ ಕೊಲ್ಲಬೇಕು. ಹಾಗಾದಾಗ ಮಾತ್ರ ಆ ನಾಯಿಗಳು ಬಾಲ ಮುಚ್ಕೊಂಡಿರ್ತಾವ ಬಂಧುಗಳೇ. ಅದಕ್ಕಾಗಿ ಇವತ್ತು ಸೇರಿರುವಂತ ಎಲ್ಲ ನಮ್ಮ ಹಿರಿಯರು, ಕಿರಿಯರು, ಮಾತೆಯರು ಇದೇ ತರ ಯಾವ ಹೆಣ್ಣಿಗೆ ಆಗ್ಲಿ, ಯಾವ ಗಂಡಿಗೆ ಆಗ್ಲಿ, ಯಾವುದೇ ಒಬ್ಬ ಹಿಂದೂ ಸಮಾಜದ ವ್ಯಕ್ತಿಗೆ ಆದಾಗ ಇಡೀ ಹಿಂದೂ ಸಮಾಜ ಒಗ್ಗಟ್ಟಿನಿಂದ ಬರಬೇಕು. ಪೂಜ್ಯ ಸ್ವಾಮೀಜಿಗಳು ಕೂಡ ಹೇಗೆ ವಿದ್ಯಾರಣ್ಯರು ಒಂದು ಶೌರ್ಯ ಪರಾಕ್ರಮದ ಸಾಮ್ರಾಜ್ಯವನ್ನ ಕಟ್ಟಿದ್ರು ಹಿಂದೆ ನಿಂತ್ಕೊಂಡು, ಹೇಗೆ ಶಿವಾಜಿಗೆ ಒಬ್ಬ ಸಾಧು ಸಂತರು ಹಿಂದೂ ಸಮಾಜವನ್ನ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಟ್ರು, ಇನ್ನು ಈ ತರದ ವಾತಾವರಣ ನಿರ್ಮಾಣ ಮಾಡೋ ಸಲುವಾಗಿ ಪೂಜ್ಯ ಸ್ವಾಮೀಜಿಗಳು ಕೂಡ ಕಾವ್ಯವನ್ನು ಧರಿಸಿದೀವಿ. ಕಾವಿ ತ್ಯಾಗದ ಸಂಕೇತ, ಕಾವಿ ಶಕ್ತಿಯ ಸಂಕೇತ. ಹಾಗಾಗಿ ಹಿಂದೂ ಸಮಾಜಕ್ಕೆ ಕಾವಿದಾರಿಗಳು ಕೂಡ ಶಕ್ತಿಯನ್ನ ತುಂಬಬೇಕಾಗಿದೆ. ಇಡೀ ಹಿಂದೂ ಸಮಾಜ ಶಕ್ತಿಯನ್ನ ತೋರಿಸುವಂತ ಸಮಯ ಇನ್ನು 5 ವರ್ಷ 10 ವರ್ಷಕ್ಕೆ ಬಂದೇ ಬರುತ್ತೆ. ಅವತ್ತು ಆ ನಾಯಿಯ ಸಂತತಿ ಈ ಬಾರ್ಡರ್ನ ದಾಟಿ ಹೋಗುವಂತ ಸ್ಥಿತಿ ಬಂದೇ ಬರುತ್ತೆ. ಅದಕ್ಕೆ ಸ್ವಾಮೀಜಿಗಳ ಆಶೀರ್ವಾದ ಮತ್ತು ಶಕ್ತಿ ಬೇಕು. ಶಕ್ತಿಯನ್ನ ಸಾಮಾಜಿಕವಾಗಿ ತಾವು ಕೊಡ್ಬೇಕಂತ ಹೇಳಿ ಸ್ತ್ರೀಯರಿಗೆ ರಕ್ಷಣೆ ಇಲ್ಲದಂತಾಗಿದೆ. ಯಾಕೆಂದ್ರೆ ಪ್ರತಿದಿನ ಪ್ರತಿ ಕ್ಷಣ ನಾವೆಲ್ಲ ರಾಜ್ಯಗಳಲ್ಲೂ ಎಲ್ಲ ಜಿಲ್ಲೆಗಳಲ್ಲೂ ನೋಡ್ತಾ ಇದ್ದೀವಿ, ಹಿಂದೂ ಹೆಣ್ಣು ಮಕ್ಕಳು ಮುಸ್ಲಿಮರ ಅಳಿಯಾಳುಗಳಾಗಿ ಕೆಲಸ ಮಾಡ್ಬೇಕನ್ನೋ ರೀತಿಯಲ್ಲಿ ಕಾಣ್ತಾ ಇದೆ. ಯಾಕೆ ಹಿಂದೂ ತಂದೆ ತಾಯಿಗಳು ಏನ್ ಮುಸ್ಲಿಮ್ಗಾಗಿ ಆಡ್ದಿರ್ತಾರ, ಏನ್ ಅವ್ರಿಗೆ ಬಲಿ ಕೊಡ್ಬೇಕಂತ ಏನಾದ್ರು ಹುಟ್ಟಿಸಿರ್ತಾರ? ಯಾಕೆ ಇವ್ರಿಗೆ ಅಷ್ಟೇನಾ ಇರೋದು ಹಕ್ಕು ಅಧಿಕಾರ? ನಮ್ಮ ಹಿಂದೂ ಗಂಡಸರಿಗೆ ಯಾರಿಗಿಲ್ವಾ? ನಮ್ಮ ಹಿಂದೂ ಗಂಡ ಹುಡುಗರು ಮನಸ್ಸು ಮಾಡಿದ್ರೆ ಕ್ಷಣಾರ್ಧದಲ್ಲಿ ಎಲ್ಲರೂ ಏನ್ ಮಾಡ್ಬೇಕನ್ನೋದನ್ನ ಮಾಡಿ ತೋರ್ಸಕ್ಕಂತ ಕೆಲಸವನ್ನ ನಮ್ಮ ಹಿಂದೂ ಹುಡುಗರು ಮಾಡ್ತಾರೆ. ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ನಾವು ಭಾರತೀಯರು ಸುಸಂಸ್ಕೃತ ಹೊಂದಿರ್ತಕ್ಕಂಥವ್ರು, ಸಂಸ್ಕಾರ ಅನ್ನೋದು ನಮ್ಮ ತಂದೆ ತಾಯಿಗಳು ನೀಡಿದ್ದಾರೆ. ಹಾಗಾಗಿ ನಾವು ಸಂಸ್ಕಾರ ರೀತಿಯಲ್ಲಿ ಬದುಕೋಣ ಅನ್ನೋದನ್ನ ಬದುಕಿ ತೋರಿಸ್ತಾ ಇದ್ದಾರೆ. ಯಾಕೆಂದ್ರೆ ಇವತ್ತು ನೇಳ ಅತ್ತೆ ನೋಡಿ, ಎಲ್ಲರೂ ಜಿಹಾದಿಗಳು ಏನ್ ಮಾಡ್ತಾ ಇದ್ದಾರೆ, ಅವಳಿಗೆ ಕಾಲೇಜ್ಗೆ ಹೋಗಿ ಬರ್ತಾ ಇರ್ಬೇಕಾದ್ರೆ ಇದು ಒಂದು ಷಡ್ಯಂತ್ರ. ಇದು ಅಂದ್ರೆ ಮುಂಚಿತವಾಗಿ ರೂಪುಗೊಂಡು ಯಾವ ಭಾಗದಲ್ಲಿ ಚುಚ್ಚಿದ್ರೆ ಆಕೆ ಸಾವನ್ನ ಬೇಗ ಹತ್ತಾಳೆ ಅನ್ನೋದನ್ನ ಮನಗಂಡು ತರಬೇತಿಗಳನ್ನು ತಗೊಂಡು ಮಾಡ್ತಕ್ಕಂಥದ್ದು. ಯಾಕೆ ಅಂದ್ರೆ ನಾನು ಎಲ್ಲ ಒಂದ್ ಕಡೆ ನೋಡ್ತಾ ಇದ್ದೆ, ರಾಜಸ್ಥಾನದಲ್ಲಿ SP ಮೇಡಮ್ ಅವರು ಒಂದ್ ಕಡೆ ಹೇಳ್ತಾ ಇದ್ದಾರೆ,
ಎಲ್ಲ ಮುಸ್ಲಿಂ ಜಿಹಾದಿಗಳಿಗೆ ಅವರು ಬೇರೆ ದೇಶದಿಂದ ಒಂದೊಂದು ರಾಜ್ಯದಿಂದ ಹೆಣ್ಣು ಮಕ್ಕಳನ್ನ, ನೀವು ಕರ್ನಾಟಕದಿಂದ ಹೆಣ್ಣು ಮಕ್ಕಳನ್ನು ಪ್ರೋತ್ಸಾಹಿಸಿ ಮದುವೆ ಮಾಡಿಕೊಂಡು ಅವರನ್ನ ಮುಸ್ಲಿಮ್ಸ್ ಆಗಿ ಕನ್ವರ್ಟ್ ಮಾಡಿದ್ರೆ ನಿಮ್ಗೆ 10 ಲಕ್ಷ, ರಾಜಸ್ಥಾನದವ್ರು ಮಾಡಿದ್ರೆ 14 ಲಕ್ಷ, ಮಹಾರಾಷ್ಟ್ರದವ್ರನ್ನ ಮಾಡಿದ್ರೆ 15 ಲಕ್ಷ, ಈ ರೀತಿ ಆಫರ್ಗಳನ್ನು ಮುಸ್ಲಿಂ ಯುವಕರಿಗೆ ಕೊಟ್ಟು ಪ್ರಚೋದನೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಆ ಪ್ರಚೋದನೆಗೊಳಗಾಗಿರ್ತಕ್ಕಂಥ ಯುವಕರು, ಆ ಕುಟುಂಬದವರು ಇವತ್ತು ಹೆಣ್ಣು ಮಕ್ಕಳನ್ನ, ಅದು ಹಿಂದೂ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡಿ ಅವರನ್ನ ಪ್ರೀತಿ ಅಂತಕ್ಕಂಥ ನಾಟಕದಲ್ಲಿ ಬಲೆ ಬೀಸ್ಕೊಂಡು ಅವರನ್ನ ಹತ್ಯೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಅತಿ ಹೆಚ್ಚಾಗಿ ಚಿಕ್ಕಮಗಳೂರು, ಮಂಗಳೂರಲ್ಲಿ ಪ್ರತಿದಿನ ನಾವು ಈ ರೀತಿ ಕೇಸ್ಗಳನ್ನ ನೋಡ್ತಾ ಇದ್ದೀವಿ. ಎಷ್ಟೋ ಘಟನೆಗಳನ್ನ ನಾವು ಓದಿದಾಗ ಕಣ್ಣಿಗೆ ನೀರು ಬರುತ್ತೆ. ಯಾಕೆ? ಹಿಂದೂ ಗಂಡು ಮಕ್ಕಳು, ಹಿಂದೂ ಹೆಣ್ಣು ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಅಡ್ದು ಜೋಪಾನ ಮಾಡಿ ವಿದ್ಯಾಭ್ಯಾಸ ಕೊಡ್ತಿರ್ತಾರೆ. ಅವ್ರು ಗೊತ್ತಾಗ್ಲಾರ್ದಂಗೆ ಮದುವೆ ಮಾಡ್ಕೊಂಡು ಹೋಗಿ ಅವರು ನಿಜವಾಗ್ಲೂ ಒಂದು ನಡೆದ ಘಟನೆ ಮಂಗಳೂರಲ್ಲಿ ಹೇಳ್ತಾ ಇದ್ದೀನಿ. ಆ ಯುವಕ ಆಕಿನ ಪ್ರೀತಿಸ್ಬೇಕಂತಂದ್ರೆ ಅವ್ರ ಹಾಗೇನೆ ನಟನೆ ಮಾಡ್ತಾರೆ. ಏನಂತ? ಹಿಂದೂ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು, ಅವ್ರ ರೀತಿಯಲ್ಲಿ ಕುಂಕುಮನ ಹಚ್ತಕ್ಕಂಥದ್ದು, ಪ್ರೀತಿ ಮಾಡ್ತಕ್ಕಂಥದ್ದು, ನಾನು ನಿಮ್ಮ ಹಾಗೆ ಇರ್ತೀನಿ, ನಿಮಗೆ ಬದಲಾಗ್ತೀನಿ ಅಂತ ಹೇಳಿ ನಾಟಕ, ಇದು ಸತ್ಯ ಘಟನೆ ಹೇಳ್ತಕ್ಕಂಥದ್ದು. ನಾಟಕ ಮಾಡಿ ಅವಳನ್ನು ಪುಸ್ತಕ ಮದುವೆ ಮಾಡ್ಕೊತಾನೆ. ಮದುವೆ ಮಾಡ್ಕೊಂಡು ಕೇವಲ 3 ದಿನದಲ್ಲಿ ಆಕಿನ ಮುಸ್ಲಿಮ್ಸ್ ಆಗಿ ಪರಿವರ್ತನೆಗೊಳ್ಳಕ್ಕೆ ಇದು ಮಾಡ್ತಾನೆ. ಮುಸ್ಲಿಮ್ಸ್ ಆಗಿ ಪರಿವರ್ತನೆಗೊಂಡ ಮೇಲೆ ಇಡೀ ಕುಟುಂಬದವರು, ತಂದೆ, ತಮ್ಮ, ಅಣ್ಣ ಎಲ್ಲರೂ ಆಕೆ ಮೇಲೆ ಅತ್ಯಾಚಾರ ಮಾಡ್ತಾರೆ. ನಾವು ಮಾಡ್ಕೊಂಡಿದ್ದೇ ನಿನ್ನ ಇದಕ್ಕಂತ ಹೇಳಿ ಹೇಳಿದಾಗ ಆ ತಾಯಿ 3 ತಿಂಗಳ ಕಾಲ ಅವ್ರ ಜೊತೆಗೆ ಪರಿಪಾಠ ಪಟ್ಟು ಯಾವುದೇ ಕಾರಣಕ್ಕೆ ತಪ್ಪಿಸ್ಕೊಂಡ್ಬಂದು ಮಾಹಿತಿ ಕೊಡುವಾಗ ಅದು ಓದ್ತಾ ಇದ್ರೆ ಕಣ್ಣ ನೀರೆಲ್ಲ ಬಂಧುಗಳೇ ಬರ್ತಕ್ಕಂಥದ್ದು ರಕ್ತ ಮಹಿಳೆಯರಲ್ಲಿ. ಯಾಕೆ? ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಇಲ್ವಾ? ನಮ್ಮ ಹೆಣ್ಣು ಮಕ್ಕಳಿಗೆ ಅವ್ರದೇ ಆಗಿರ್ತಕ್ಕಂಥ ಭಾವನೆಗಳು ಇಲ್ವಾ? ಯಾಕೆ ಇವರೆಲ್ಲ ಇದು ಮಾಡ್ತಕ್ಕಂಥದ್ದು? ಈ ಒಂದು ಹೆಣ್ಣು ಮಕ್ಕಳ ವಿಚಾರದಲ್ಲಿ ಯಾಕೆ ಯಾವುದೇ ಸರ್ಕಾರಗಳಾಗಿರ್ಲಿ, ಯಾವುದೇ ರಾಜಕಾರಣಿಗಳಾಗಿರ್ಲಿ, ಯಾಕೆ ನೀವು ನಿಮ್ಮ ಸ್ವಾರ್ಥಕ್ಕಾಗಿ ಹೆಣ್ಣು ಮಕ್ಕಳನ್ನ ಬಲಿಪಶು ತಗೋತಾ ಇದ್ದೀರಾ? ಯಾಕೆ ನಿನ್ನೆ ಕೇಳಿದ್ರೆ ನೋವಾಯ್ತು. ಅವರ ನೇಹ ಆಗಿರ್ತಕ್ಕಂಥದ್ದು ಅವರು ವೈಯಕ್ತಿಕವಾಗಿ ಇರ್ಬೋದು ಅಂತಂದೇಳಿ, ವೈಯಕ್ತಿಕವಾಗಿ ಹೇಗಾಗಕ್ಕೆ ಸಾಧ್ಯ ಆಗುತ್ತೆ? ವೈಯಕ್ತಿಕವಾಗಿ ನಡು ಬೀದಿಯಲ್ಲಕ್ಕೆ ಹೆಣ ಆಗೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಏನ್ ಸರ್ಕಾರಗಳು, ಯಾವುದೇ ಸರ್ಕಾರ ಇರಲಿ, ದಯವಿಟ್ಟು ಹೆಣ್ಣು ಮಕ್ಕಳು ಅಂತ ಬಂದಾಗ ರಕ್ಷಣೆ ಕೊಡ್ತಕ್ಕಂಥ ಕಳಿಸ್ರಿ. ಈಗೆಲ್ಲ ನಿನ್ನೆ ಮೊನ್ನೆ ಎಲ್ಲ ತಾಯಿಯಂದ್ರು ಭಯ ಪಡ್ತಾ ಇದ್ದಾರೆ. ನೆಕ್ಸ್ಟ್ ಜೂನ್ಗೆ ಶಾಲಾ ಕಾಲೇಜುಗಳು ಪ್ರಾರಂಭ ಆಗ್ತಾ ಇದ್ದಾವೆ. ಹೊರ ತಾಲೂಕುಗಳಿಗೆ, ಹೊರ ಜಿಲ್ಲೆಗಳಿಗೆ, ಹೊರ ದೇಶಗಳಿಗೆ ಮಕ್ಕಳನ್ನ ವಿದ್ಯಾಭ್ಯಾಸ ಕಳಿಸೋದಕ್ಕೆ ಭಯ ಪಡ್ತಾ ಇದ್ದಾರೆ. ಇಂಥ ನಮ್ಮ ದೇಶದಲ್ಲೇ, ನಮ್ಮ ನೆಲದಲ್ಲೇ ನಾವು ಬದುಕುವುದಕ್ಕೆ ಕಷ್ಟ ಆಗಿದೆ ಅಂತಂದ್ರೆ ಎಲ್ಲಿದೆ ನ್ಯಾಯ? ಎಲ್ಲಿದೆ ಸಮಾನತೆ? ನಮಗೆ ನೋವಾಗ್ತಿದೆ, ನಾವು ಕರ್ಕೊಂಡು ಹಾಕೊಂಡು ನಿಂತಿದ್ದೇವೆ. ಎಲ್ಲಿಂದ ಸಮಾನತೆ? ಹಂಗಾರೆ ಇಕ್ವಾಲಿಟಿ ಅನ್ನೋದು ಎಲ್ಲಿ ಬರ್ತಾ ಇದೆ? ದಯವಿಟ್ಟು ಎಲ್ಲ ತಂದೆಯರು, ಸಹೋದರರು, ಈ ಒಂದು ಹೆಣ್ಣು ಮಕ್ಕಳ, ನಿಮ್ಮ ಮನೆ ಮಕ್ಕಳೇ, ಯಾರೇ ಹೆಣ್ಣು ಮಕ್ಕಳಾಗಿರ್ಲಿ, ಇಂಥದನ್ನ ಕಂಡು ಬಂದಾಗ ಖಂಡನೀಯವಾಗಿ ಖಂಡಿಸ್ತಕ್ಕಂಥದ್ದು, ಅವರಿಗೆ ಇಮಿಡಿಯೇಟ್ಲಿ ಶಿಕ್ಷೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಲಿ. ನಾನು ಅನಿಸುತ್ತೆ ಎಲ್ಲಾ ರಾಜ್ಯಗಳಲ್ಲಿ ಬುಲ್ಡೇಜರ್ ಬಾಬಾ ಅಂತಕ್ಕಂಥವ್ರು ಆಗುತ್ತೆ. ಬುಲ್ಡೇಜರ್ ಬಾಬಾ ಪ್ರತಿಯೊಂದು ರಾಜ್ಯಗಳಲ್ಲಿ ಬರಬೇಕು. ರಾಜ್ಯ ಶುದ್ಧಿ ಆಗಕ್ಕೆ ಸಾಧ್ಯ. ಹೆಣ್ಣು ಮಕ್ಕಳು ಧೈರ್ಯವಾಗಿ 12 ಗಂಟೆ ಇಲ್ಲ, ರಾತ್ರಿ ಎಷ್ಟು ಗಂಟೆವರೆಗೆ ಆದ್ರೂ ಓಡಾಡಿ ಬರಕ್ಕೆ ಸಾಧ್ಯ ಆಗತ್ತೆ. ದಯವಿಟ್ಟು ನೀವು ಭಾಗವಹಿಸಿರ್ತಕ್ಕಂಥ ಎಲ್ಲ ಮನಸ್ಸುಗಳಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ, ನೀವೆಲ್ಲರೂ ಅರ್ಥ ಮಾಡಿಕೊಳ್ಬೇಕಾಗಿದೆ. ಉದಾಹರಣೆ, ನಾನು ಗಂಗಾವತಿ ಒಂದೇ ಹೇಳ್ತೀನಿ, ನಂತರ ರಾಜ್ಯಕ್ಕೆ ಬರ್ತೀನಿ, ದೇಶಕ್ಕೆ ಬರ್ತೀನಿ. ಗಂಗಾವತಿಯಲ್ಲಿ ಇರ್ತಕ್ಕಂಥ ಹಿಂದೂಗಳ ಸಂಖ್ಯೆ ಎಷ್ಟು ಗೊತ್ತಿದೆಯಾ ನಿಮಗೆ? ಇಲ್ಲಿರ್ತಕ್ಕಂಥ ಮುಸ್ಲಿಂ ಸಂಖ್ಯೆ ಎಷ್ಟು? ಅನೇಕ ಜನ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಯಾಕಂದ್ರೆ ಎಲ್ಲರಿಗೂ ಕೂಡ ಹಿಂದುತ್ವ ಫಸ್ಟ್, ಹಿಂದುತ್ವ ನಂತರದಲ್ಲಿ ಪಕ್ಷಗಳು, ಅದು ಕಾಂಗ್ರೆಸ್ ಇರ್ಬೋದು, ಜೆಡಿಎಸ್ ಇರ್ಬೋದು, ಬಿಜೆಪಿ ಇರ್ಬೋದು. ಆದರೂ ಕೂಡ ಇವತ್ತು ಈ ದೇಶದಲ್ಲಿ ನಮ್ಮನ್ನೆಲ್ಲರನ್ನು ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಯಾವುದಾದ್ರೂ ಪಕ್ಷ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಅಂತಕ್ಕಂಥ ಮಾತನ್ನ ಕೂಡ ಹೇಳ್ತಾ ಇದ್ದೀನಿ. ಎಲ್ಲ ಹಿಂದೂಗಳು ಅರ್ಥ ಮಾಡಿಕೊಳ್ಬೇಕಾಗುತ್ತೆ ಬಂಧುಗಳೇ. ಇವತ್ತು ನೇಹ ನಮ್ಮ ಮನೆ ಮಗಳು, ಅನೇಕ ಜನ ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಎಲ್ಲ ಕಡೆಗೆ ಏನಪ್ಪ, ಎಲ್ಲ ಕ್ಷೇತ್ರಗಳಲ್ಲಿ ಮುಂದೆ ಬರ್ಬೇಕಂತೇಳಿ ತಂದೆ ತಾಯಿ ತಮ್ಮ ಒಂದು ಯಾವುದೋ ಕೆಲಸದ ಒತ್ತಡದ ನಡುವೆ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಕಳಿಸಿದರೆ, ಈಗಾಗಲೇ ನನ್ನ ಸಹೋದರ ಮಾತಾಡಿದ, ಏನು ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಮೊಹಮ್ಮದ್ ಅಲಿ ಜಿನ್ನಾ
ಎಂದು ಪಾಕಿಸ್ತಾನ ಹಿಂದೂಸ್ತಾನ ಬಿಟ್ಟು ಪಾಕಿಸ್ತಾನಕ್ಕೆ ಏನು ಹೋದ್ನೋ ಅವತ್ತೇನು ಉಳಿದಿದ್ದೀರಲ್ಲ ನೀವೆಲ್ಲ ಮುಸ್ಲಿಮ್ಸು, ಹಿಂದೂಗಳು ಕನ್ವರ್ಟೆಡ್ ಮುಸ್ಲಿಮ್ಸ್ ಈ ದೇಶದಲ್ಲಿ ಉಳಿದಿರ್ತಕ್ಕಂಥವ್ರು ನೀವೆಲ್ಲರೂ. ನಾಚಿಕೆ ಆಗೋದಿಲ್ವ ನಿಮಗೆ? ಒಂದು ಕ್ರಿಕೆಟ್ ನಲ್ಲಿ ಯಾವುದೋ ಏನಪ್ಪಾ ಅಂದ್ರೆ ಪಾಕಿಸ್ತಾನ ಬಂದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂತಕ್ಕಂಥ ರೀತಿಯಲ್ಲಿ ಕೇಕೆ ಹೊಡಿತೀರಿ, ಪಟಾಕಿ ಹಾರಿಸ್ತೀರಿ. ಯಾರ್ದು ಅನ್ನ, ಯಾರ್ದು ನೀರು, ಯಾರ್ದು ಗಾಳಿ ಅರ್ಥ ಆಗೋದಿಲ್ವ ನಿಮ್ಗೆ? ಮಾತೆತ್ತಿದ್ರೆ ನಾವು ಮುಸ್ಲಿಮ್ಸು ಮೈನಾರಿಟಿ. ಈಗಾಗಲೇ ಹೇಳಿದೆ ನಮ್ಮ ಬಂಧುಗಳು, ಒಂದ್ಸಾರಿ ಬಂದ್ಬಿಟ್ರೆ ಏನಾಗುತ್ತೆ ಅಂತ ಸಂದರ್ಭಗಳು ಕೂಡ ಮುಂದಿನ ದಿನಮಾನದಲ್ಲಿ ಬಂದ್ರೆ ಅದಕ್ಕೂ ಕೂಡ ಸೈ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ ಬಂಧುಗಳೇ. ಇಂಥ ಪ್ರಕರಣಗಳು, ಹತ್ಯೆ ಪ್ರಕರಣಗಳು ಮುಂದಿನ ದಿನಮಾನದಲ್ಲಿ ಗಂಗಾವತಿಯಲ್ಲೂ ಕೂಡ ಸಂಭವಿಸಬಹುದು. ನೀವೀಗೆಲ್ಲರೂ ಕೂಡ ಎಚ್ಚೆತ್ಕೊಳ್ಬೇಕಾಗುತ್ತೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ತಾಯಂದಿರು ನೀವು ಮನೆಗೆ ಹೋಗಿ ನಿಮ್ಮ ಮಕ್ಕಳಿಗೆ ತಿಳಿಸೇಳ್ರಿ, ನಿಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಜನರಿಗೆ ತಿಳಿಸೇಳ್ರಿ. ನಮ್ಮ ಮುಂದೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಏನಪ್ಪಾ ಅಂದ್ರೆ ಅಲ್ಪಸಂಖ್ಯಾತರು ಈ ರೀತಿ ಇದ್ದಾರೆ ಅಂತಂದೇಳಿ. ಇನ್ನು ಈ ರಾಜ್ಯನ ಆಗ್ತಕ್ಕಂಥ ಆ ಮಹಾನುಭಾವ ಸಿದ್ದರಾಮಯ್ಯನವರು ಹೇಳ್ತಾರೆ ಇದು ವೈಯಕ್ತಿಕ ಕಾರಣಕ್ಕಾಗಿರ್ತಕ್ಕಂಥ ಕೇಸ್ ಅಂತ. ನಾಚಿಕೆ ಆಗ್ಬೇಕಯ್ಯ ಸಿದ್ದರಾಮಯ್ಯ ನಿನಗೆ? ನೀನು ಹಿಂದೂ ಅಲ್ವಾ? ಏನ್ ನಿನ್ನ ಹೆಸರು? ಸಿದ್ದರಾಮಯ್ಯನ ಸಿದ್ದರಾಮಯ್ಯನ? ಈ ರಾಜ್ಯದ ಜನರ ಮುಂದೆ ಒಂದ್ಸಾರಿ ಸ್ಪಷ್ಟೀಕರಿಸಬೇಕಾಗುತ್ತೆ. ನೀನು ಕೇವಲ ಮುಸ್ಲಿಂ ಜನಾಂಗದ ಓಲೈಕೆಗಾಗಿ ಕಾಂಗ್ರೆಸ್ ಪಕ್ಷ ಆ ಮುಸ್ಲಿಂ ಜನಾಂಗದ ಏಜೆಂಟ್ ಅಂತೇಳಿ ಈ ದೇಶದಲ್ಲಿ ವರ್ತಿಸ್ತಾ ಇದೆ ಬಂಧುಗಳೇ. ಈ ದೇಶದಿಂದಲೇ ಕಾಂಗ್ರೆಸ್ ಅನ್ನ ಕಿತ್ತು ಒಯ್ಯತಕ್ಕಂಥ ಕೆಲಸ ಆಗಬೇಕಾಗಿದೆ. ಈ ಸಂದೇಶ ಈ ಗಂಗಾವತಿಯಿಂದ ಹಿಡಿದು ಡೆಲ್ಲಿವರೆಗೂ ಕೂಡ ಮುಟ್ಟಬೇಕಾಗಿದೆ ಬಂಧುಗಳೇ. ಈ ದೇಶದಲ್ಲಿ ಕಾಂಗ್ರೆಸ್ ಸುಮಾರು 65 ವರ್ಷಗಳಕ್ಕಿಂತ ಹೆಚ್ಚು ಆಳಿದ್ರೆ ಅದು ಓಲೈಸ್ಗೆ ಬಂದಿರತಕ್ಕಂಥದ್ದು ಮುಸ್ಲಿಂ ಸಮುದಾಯ ಮತ್ತು ಕ್ರಿಶ್ಚಿಯನ್ ಸಮುದಾಯ ಅಂತಕ್ಕಂಥ ಮಾತನ್ನ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಈ 65 ವರ್ಷಗಳ ಕಾಲ ಪ್ರತಿ ಸಂದರ್ಭದಲ್ಲೂ ಕೂಡ ಹಿಂದೂಗಳಿಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ಇವತ್ತು ಮುಸ್ಲಿಮ್ಸು ಇಷ್ಟುವರೆಗೂ ಏನಪ್ಪಾ ಅಂತಂದ್ರೆ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಹತ್ಯೆ ಮಾಡ್ತಕ್ಕಂಥ ಹಂತಕ್ಕೆ ತಂದು ನಿಂದಿರಿಸಿರ್ತಕ್ಕಂಥದ್ದು ಕಾಂಗ್ರೆಸ್ ಅಂತಕ್ಕಂಥದ್ದನ್ನ ನೀವೆಲ್ಲರೂ ಏನಪ್ಪಾ ಅಂತಂದ್ರೆ ಅರ್ಥ ಮಾಡಬೇಕಾಗುತ್ತೆ ಬಂಧುಗಳೇ. ಇಂದು ಆ ಮಹಾನುಭಾವ ಹೋಮ್ ಮಿನಿಸ್ಟರ್ ಇದು ಲವ್ ಜಿಹಾದ್ ಪ್ರಕರಣ ಅಲ್ಲ ಅಂತ ಹೇಳಿದ್ರು. ಆಗ್ಲೇ ಸ್ಟಾರ್ಟಿಂಗ್ ಮಾತಾಡಿದ ನನ್ನ ಸೋದರು ತುಂಬಾ ಚೆನ್ನಾಗಿ ಮಾತನಾಡಿದ್ರು. ಸ್ವಾಮಿ ಕರ್ಮ ಸಿದ್ಧಾಂತ ಯಾವನ್ನೂ ಬಿಟ್ಟಿಲ್ಲ. ಒಂದ್ಸಾರಿ ನಿನ್ನ ಮನಸ್ಸಾಕ್ಷಿ ಅನ್ನೋದನ್ನ ಅರ್ಥ ಮಾಡ್ಕೊಂಡು ನೋಡು ನಿನ್ನ ಪರಿಸ್ಥಿತಿ ಏನಾಗಿದೆ ಅಂತೇಳಿ. ಯಾವುದೋ ಅಧಿಕಾರಕ್ಕೋಸ್ಕರ, ಅಧಿಕಾರದ ಆಸೆಗೋಸ್ಕರ ಅದು ನಮ್ಮ ಮಗಳು ಹಿಂದೂ ಹೆಣ್ಣು ಮಗಳ ಹತ್ಯೆನ ಲವ್ ಜಿಹಾದ್ ಪ್ರಕರಣ ಅಲ್ಲ ಅಂತಕ್ಕಂಥ ಹೇಳಿಕೆನ ಕೊಡ್ತಿರಲ್ಲ ಹೋಮ್ ಮಿನಿಸ್ಟ್ರೇ, ನಾಚಿಕೆ ಆಗ್ಬೇಕ್ರಿ ನಿಮಗೆ? ಯಾಕೆ ಹಿಂದೂಗಳು ಇನ್ನೂ ಶಾಂತಿಯುತವಾಗಿದ್ದಾರೆ, ನಿಮ್ಮನ್ನ ಅಟ್ಟಾಡಿಸಿ ಹೊಡಿತಾ ಇಲ್ಲ ಅಂತಕ್ಕಂಥದ್ದು ಈಗ ಕೇಳ್ತಾ ಇದ್ದೀರಾ? ಅದು ಕೂಡ ಹತ್ತಿರದಲ್ಲಿ ಬರುತ್ತೆ. ನಿಮ್ಮ ಮನೆಗೆ ಎಲ್ಲ ಹಿಂದೂಗಳು ಕೂಡ ನಿಮ್ಮ ಮನೆಗೆ ಏನಪ್ಪಾ ಅಂತಂದ್ರೆ ಆಲ್ರೆಡಿ ಏನಪ್ಪಾ ಅಂತಂದ್ರೆ ಅಟ್ಯಾಕ್ ಮಾಡಿದ್ದನ್ನ ಒಂದ್ಸಾರಿ ನೆನ್ಸ್ಕೊಳ್ರಿ. ನಿಮ್ಮ ವೈಯಕ್ತಿಕ ಜೀವನಗಳನ್ನ ಕೂಡ ಒಂದ್ಸಾರಿ ನೆನ್ಸ್ಕೊಳ್ರಿ. ಯಾವತ್ತೂ ಕೂಡ ಭಾರತ ದೇಶ, ಭಾರತ ಮಾತೆ ನಮ್ಮ ತಾಯಿ, ಇವತ್ತು ಜನ್ಮ ಕೊಟ್ಟವಳು ತಾಯಿ, ಒಡ ಹುಟ್ಟಿದವಳು ತಾಯಿ, ನಾವು ಜನ್ಮ ಕೊಟ್ಟಿರ್ತಕ್ಕಂಥ ಮಗಳು ಕೂಡ ತಾಯಿ. ಇಂಥ ತಾಯಿ ಮೇಲೆ ಹತ್ಯೆ ಆದಂತಹ ಸಂದರ್ಭದಲ್ಲಿ ಇದು ಲವ್ ಜಿಹಾದಲ್ಲ, ವೈಯಕ್ತಿಕ ಕಾರಣಕ್ಕೆ ಅಂತ ಹೇಳಿಕೆ ಕೊಡ್ತಿರ್ತಕ್ಕಂಥ ಇಂಥ ಒಂದು ಸರ್ಕಾರ ಈ ರಾಜ್ಯದಲ್ಲಿ ಇರಬೇಕಾ ಬಂಧುಗಳೇ? ನೀವು ನಿರ್ಣಯಿಸಬೇಕಾಗುತ್ತೆ ಮುಂದಿನ ದಿನಮಾನಗಳಲ್ಲಿ. ಜೊತೆಯಲ್ಲಿ ಇವತ್ತು ಹನುಮನ ನಾಡು, ನಿನ್ನೆ ಹನುಮ ಜಯಂತಿ. ಪಕ್ಕದ ಶ್ರೀರಾಮನಗರದಲ್ಲಿ ಜೈ ಶ್ರೀರಾಮ್ ಅಂತ ಕೂಗಿದ್ರೆ 20 ಜನ ಮುಸ್ಲಿಮ್ಸ್ ಹೋಗಿ ಅಟ್ಯಾಕ್ ಮಾಡ್ತಾರೆ. ಯಾವ್ದು ಇದು ನ್ಯಾಯ? ಮತ್ತೆ ಸಂವಿಧಾನದ ಬಗ್ಗೆ ನಮಗೆ ಮಾತಾಡ್ತಾರೆ ಈ ಕಾಂಗ್ರೆಸ್ ಪಕ್ಷದ ನಾಯಕರು. ಸಮಾನತೆ ಅಂತ ಇಲ್ಲಿ ಯಾವುದು ಇದೆ? ಇದು ಜಾತ್ಯತೀತ ರಾಷ್ಟ್ರ. ಈ ದೇಶದಲ್ಲಿ ಜಾತೀಯತೆ ಇದೆ, ಅದು 3 ಜಾತಿ, ಹಿಂದೂ ಮುಸ್ಲಿಂ ಕ್ರೈಸ್ತ. ನಾವೆಲ್ಲ ಹಿಂದೂಗಳು ಒಂದೇ, ನಮ್ಮೆಲ್ಲ ಜಾತಿ ಕೂಡ ಒಂದೇ ಅಂತಕ್ಕಂಥ ಮನೋಭಾವನೆ ನಿಮ್ಮೆಲ್ಲರಲ್ಲಿ ಬರಬೇಕು ಬಂಧುಗಳೇ. ಮುಂದಿನ ದಿನಮಾನದಲ್ಲಿ ಏನಿವತ್ತು ನೇಹ ಹತ್ಯೆ ಪ್ರಕರಣ ಮಾಡಿರ್ತಕ್ಕಂಥ ಆರೋಪಿನ ಅದೇ ಹುಬ್ಬಳ್ಳಿ ಮಹಾನಗರದ ಕಿತ್ತೂರಿ ಚೆನ್ನಮ್ಮನ ಸರ್ಕಲ್ ನಲ್ಲಿ ಬಹಿರಂಗವಾಗಿ
ಪಬ್ಲಿಕ್ ಹಂತದಲ್ಲೇ ಅವನಿಗೆ ಏನಪ್ಪ ನೇಮಗಮ ಏರ್ತಕ್ಕಂಥ ಕೆಲಸ ಆಗ್ಬೇಕು. ಆ ನಿಟ್ಟಿನಲ್ಲಿ ನಮ್ಮೆಲ್ಲರೂ ಹೋರಾಟ ಇರಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ ಬಂಧುಗಳೇ. ಇವತ್ತು ನಾವು ಎಂದು ಕೇಳ್ತಾ ಇದ್ದೀವಿ, ಉಗ್ರವಾದಿಗಳು ಎಲ್ಲೋ ಮಂಗಳೂರು ಭಟ್ಕಾಳು ಅಲ್ಲೆಲ್ಲಿ ಏನಪ್ಪಾ ಅಂತಂದ್ರೆ ಉಗ್ರವಾದಿಗಳು ಇದ್ದಾರೆ ಅಂತ. ಉಗ್ರವಾದಿಗಳು ಎಲ್ಲೂ ಇಲ್ಲ. ಉಗ್ರವಾದಿಗಳು ನಮ್ಮ ನಿಮ್ಮ ಸುತ್ತ ಇದ್ದಾರೆ. ಇವತ್ತು ಕರ್ನಾಟಕ ಜನತೆಯ ಅತ್ಯಂತ ಪವಿತ್ರ ಸ್ಥಾನ ಆಗಿರ್ತಕ್ಕಂಥ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರ್ತಕ್ಕಂಥವನು ಬಳ್ಳಾರಿಯ ಮೂಲದವನು. ಇವತ್ತು ಬಳ್ಳಾರಿಯಲ್ಲಿ ಉಗ್ರವಾದಿಗಳಿದ್ದಾರೆ, IS ಸಂಘಟನೆ ಇದ್ದಾರೆ. ಬಳ್ಳಾರಿ ಒಂದೇ ಅಲ್ಲ ಬಂಧುಗಳೇ, ಗಂಗಾವತಿಯಲ್ಲೂ ಕೂಡ IS ಸಂಘಟನೆಗಳಿದ್ದಾರೆ. ಹಿಂದೂಗಳು ಹತ್ಯೆಗೆ ಸಂಚು ರೂಪಿಸ್ತಕ್ಕಂಥವ್ರು ನಮ್ಮ ನಿಮ್ಮ ಮುಂದೆ ಇದ್ದಾರೆ ಅಂತಕ್ಕಂಥ ಮಾತನ್ನ ನಾನು ನಿಮಗೆ ಎಚ್ಚರಿಕೆಯಿಂದ ಹೇಳ್ತಾ ಇದ್ದೇನೆ. ಮುಂದಿನ ಜೀವನನ ಬಹಳ ಎಚ್ಚರಿಕೆಯಿಂದ ನಿರ್ವಹಿಸ್ರಿ. ಯಾರನ್ನೂ ನಂಬಕ್ ಹೋಗ್ಬೇಡ್ರಿ. ಮುಸ್ಲಿಮ್ಸ್ನಂತೂ ಮೊದಲೇ ಮಾತು ನಂಬಲಿಕ್ಕೆ ಹೋಗ್ಬೇಡ್ರಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ ಬಂಧುಗಳೇ. ಹಿಂದಿನ ಯಾರಿದ್ರು ಮುಸ್ಲಿಮ್ಸು, ಅವರಲ್ಲಿ ಒಂದು ಭಾವನೆ ಇತ್ತು, ನಾವೆಲ್ಲರೂ ಒಂದೇ, ಅಣ್ಣ ತಮ್ಮ ಅಳಿಯ ಮಾವ ಚಿಕ್ಕಪ್ಪ ಅಂತ. ಈಗ ಅವು ಯಾವ ಉಳಿದಿಲ್ಲ. ಆ ಸಂತತಿ ಎಲ್ಲ ಕೆಟ್ಟೋಗಿದೆ. ಆ ಸಂತತಿ ದಿನನಿತ್ಯ ಏನಪ್ಪ ಅಂದ್ರೆ ಯೋಚನೆ ಮಾಡ್ತಾ ಇರ್ತಕ್ಕಂಥದ್ದು ಒಂದೇ, ಹಿಂದೂಗಳನ್ನ ಹೇಗೆ ಹತ್ಯೆ ಮಾಡಬೇಕು, ಈ ದೇಶನ ಯಾವಾಗ ನಮ್ಮ ತೆಕ್ಕೆಗೆ ತಗಬೇಕಂತಕ್ಕಂಥ ನಿಟ್ಟಿನಲ್ಲಿ ಚಿಂತನೆ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನಮ್ಮ ದೇಶ ಯಾವ ರೀತಿ ಬೆಳೀತಾ ಇದೆ ಅನ್ನೋದು ನನ್ಗೆ ಅದೇ. ನೀವು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡಿರ್ತೀರಾ, ಒಂದು ಕ್ರೂರ ಪ್ರಾಣಿ ಹುಲಿ ಒಂದು ತಾಯಿ ಕೋತಿಯನ್ನ, ಅದು ಗರ್ಭಿಣಿ ಆಗಿರ್ಬೇಕಾದ್ರೆ ಆ ಕೋತಿಯನ್ನ ಸಾಯಿಸಿದ್ಮೇಲೆ ಆ ಪ್ರಾಣಿ ಆ ಕೋತಿ ಮರಿಯನ್ನ ರಕ್ಷಣೆ ಮಾಡುತ್ತೆ. ಸೊ ಅಂತ ಕ್ರೂರ ಪ್ರಾಣಿ ಆ ಮಗುವನ್ನ ರಕ್ಷಣೆ ಮಾಡುವಂತ ಮಟ್ಟಕ್ಕೆ ಇಳಿತೈತಿ ಅಂದ್ರೆ ಒಬ್ಬ ಮನುಷ್ಯ ಏನು ಬುದ್ಧಿಗಳಲ್ಲಿ ಶ್ರೇಷ್ಠ ಜೀವಿ ಅಂತ ಕರಿತೀವಿ ನಾವು ಮನುಷ್ಯನ. ಎಲ್ಲಾ ಪ್ರಾಣಿಗಳಲ್ಲಿ ಶ್ರೇಷ್ಠ ಪ್ರಾಣಿ ಅಂತ ಹೇಳಿ ಅಂತ ಮನುಷ್ಯ ಇನ್ನೊಂದು ಮನುಷ್ಯನ ಪ್ರಾಣವನ್ನ ತೆಗೆಯಷ್ಟು ಕೀಳು ಮಟ್ಟಕ್ಕೆ ಇಳಿತಾ ಇದ್ದಾನೆ ಅಂದ್ರೆ ದಯವಿಟ್ಟು ನಾನು ಕೇಳೋದಿಷ್ಟೇ, ಒಂದು ಜೀವವನ್ನ ಮುಟ್ಟೋಕು ಸಹ ಬೆದರ್ಬೇಕು ಅಂತಹ ಕಾನೂನು ಏನಾಗಬೇಕು ನಮ್ಮ ದೇಶದಲ್ಲಿ ಬರಬೇಕು ಅಷ್ಟೇ. ಇಲ್ಲಿ ಹಿಂದೂ ಮುಸ್ಲಿಂ ನಾವು ಯಾವುದೇ ಜಾತಿ ಪರ ಮಾತಾಡ್ತಾ ಇಲ್ಲ. ಆ ದಲಿತ ಯುವಕ ಆಗಿರ್ಬೋದು, ಯುವತಿ ಆಗಿರ್ಬೋದು, ಮುಸ್ಲಿಂ ಹುಡುಗಿರು ಸಹ ಸತ್ತಿದ್ದಾರೆ. ನಾನು ಹೇಳ್ತಾ ಇರೋದಿಷ್ಟೇ, ಒಂದು ಜೀವಕ್ಕೆ ಬೆಲೆ ಸಿಗ್ಬೇಕು. ದಯವಿಟ್ಟು ಇನ್ನು ಒಂದು ಸೊಳ್ಳೆ ಒಂದು ನೊಣನು ಸಹ ಸಾಯಿಸ್ಬೇಕಂದ್ರೆ ಹಿಂದೆ ಮುಂದೆ ನೋಡ್ತೀವ್ರಿ ನಾವು, ಅದಕ್ಕೂ ಒಂದು ಜೀವ ಇದೆ ಅಂತ ಯೋಚನೆ ಮಾಡ್ತೀವಿ ನಾವು. ಅಂತ ಟೈಮಲ್ಲಿ ಒಂದು ಹೆಣ್ಣು ಮಗುವನ್ನಾಗಿ ಒಂದು ಗಂಡು ಮಗುವನ್ನು ಒಂದು ಮನುಷ್ಯನನ್ನು ಚುಚ್ಚಿ ಚುಚ್ಚಿ ಸಾಯಿಸ್ತೀರಾ ಅಂತಂದ್ರೆ ಅದು ನಿಮ್ಮ ಕರುಳ ಅಥವಾ ಮನಸ್ಸು ಅಥವಾ ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅಷ್ಟು ಕೀಳು ಮಟ್ಟಕ್ಕೆ ನೀವು ದಯವಿಟ್ಟು ಇಳಿಬೇಡ್ರಿ. ಅಂತ ಕ್ರೂರಿಗಳಿಗೆ ಅಂತವ್ರಿಗೆ ಒಂದು ಒಳ್ಳೆ ಕಠಿಣ ಶಿಕ್ಷೆಯನ್ನ ಇಲ್ಲಿ ಭಾರತದಲ್ಲಿ ಜಾರಿಗೆ ತರಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಮುಂದಿನದಾಗಿ ನಮ್ಮವ್ರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂಥ ಗಣ್ಯ ವ್ಯಕ್ತಿಗಳು, ಗುರುಗಳಾದ ಅವ್ರಿಗೆ ಕೂಡ ತುಂಬ ಹೇಳ್ತೀನಿ. ನೀವು ಹೇಳ್ಬೇಕಂದ್ರೆ ಕಣ್ಣಲ್ಲಿ ನೀರು ಬರ್ತದೆ. ಯಾರು ನಿಮ್ಗೆ ಹಕ್ಕು ಕೊಟ್ಟಿದ್ದು ಒಂದು ಜೀವ ತೆಗಿಯಂಥದ್ದು? ಯಾರು ಕೊಟ್ಟಿದ್ದು ನಿಮಗೆ? ನಾನು ಹೇಳ್ತೀನಿ, ನಿಮ್ಮ ಮನೆ ಮಗಳನ್ನ ಇದೇ ರೀತಿ ರೋಡಲ್ಲಿ ಚುಚ್ಚಿ ಕೊಲ್ರಿ ನೋಡೋಣ ದಮ್ಮಿದ್ರೆ. ಕೇಳೋರು ಯಾರಿಲ್ಲ ಅಂತ ಮಾಡ್ತಿದ್ದೀರಾ? ಈ ನಮ್ಮ ಹಿಂದೂಗಳು ಸುಮ್ಮನೆ ಇದ್ದಾರೆ ಅಂತಂದೇಳಿ ನೀವು ಈ ಥರ ಮಾಡ್ತೀರಾ? ಒಂದು ಸರಿ ಸಹಿ ಅಂತ ನಿಂತ್ಕೊಂಡ್ರಿ, ಮತ್ತೆ ನೀವು ಏನ್ ಗತಿ ಆಗ್ತಿರೋ ಗೊತ್ತಿಲ್ಲ. ಹೌದಾ? ಅದನ್ನ ನೋಡ್ರಿ ಫಸ್ಟು. ನಿಮ್ ಕೊಲೆ ಮಾಡಂಥದ್ದು, ಒಂದು ಜೀವ ತೆಗಿಯಂಥದ್ದು ಹಕ್ಕು ಯಾರು ಕೊಟ್ಟಿದ್ದಾರೆ ನಿಮ್ಗೆ? ನೀವು ಜೀವ ಕೊಡೋ ಹಕ್ಕಿದೆ ನಿಮ್ಗೆ. ಇಲ್ಲ ಅಂದಮೇಲೆ ಒಂದು ಹೆಣ್ಮಗಳ ಜೀವ ಹೆಂಗ್ ತಗೊಂಡ್ರಿ ನೀವು? ಅವ್ರ ತಂದೆ ತಾಯಿ ಕಣ್ಣೀರು ಎಷ್ಟು ಇದಿರ್ಬೋದು, ಅಳತಿರ್ಬೋದು ಅವ್ರದ್ದು. ನೀವು ಹೋಗಿ ಅವ್ರ ಮಗಳು ವಾಪಸ್ ಕೊಡಕ್ಕಾಗತ್ತಾ ನಿಮ್ಗೆ? ನಮ್ಮಲ್ಲಿ ಮೃಗತ್ವವನ್ನ ಏನು ನಮ್ಮ ರಸ್ತೆಯಲ್ಲಿ, ನಡು ರಸ್ತೆಯಲ್ಲಿ, ಹಗಲಿನಲ್ಲಿ ಒಂದು ಶಾಲೆ ವಾತಾವರಣದಲ್ಲಿ ಈ ರೀತಿಯ ಒಬ್ಬ ಕ್ರೂರ ಮನಸ್ಕ ತನ್ನ ಪೈಶಾಚಿಕ ಕೃತ್ಯವನ್ನು ಮಾಡ್ತಾನೆ ಅಂದ್ರೆ ಇವತ್ತ ಮಾನವರು ಎಲ್ಲರೂ ತಲೆ ತಗ್ಗಿಸ್ತಕ್ಕಂಥ ಮಟ್ಟದಲ್ಲಿ ಇವತ್ತ ಈ ಕೃತ್ಯ ನಡೆದೋಗಿದೆ ಬಂಧುಗಳು. ಆ ಫಯಾಜ್ ಅಂತಕ್ಕಂಥ ಹದಿಹರಿಯದ ಹುಡುಗ ತನ್ನ ದ್ವೇಷ ಮತ್ತು ತನ್ನ ತ್ರಿಚಗಾಗಿ ಏನೋ ಒಂದು ಹುಡುಗಿ ಮಾತಾಡಲಿಲ್ಲ ಅಂತಕ್ಕಂಥ ಒಂದು ದ್ವೇಷದಿಂದ ಆ ಹುಡುಗಿಯನ್ನ ಆ ಒಂದು ಚುಚ್ಚಿ ಕೊಲ್ತಕ್ಕಂಥ ಒಂದು ಆ ವಿಡಿಯೋ ಕ್ಲಿಪ್ಪಿಂಗ್ಸ್ ಅನ್ನ ನೋಡ್ತಾ ಇದ್ರೆ ಯಾರು ಮನುಷ್ಯತ್ವವನ್ನು ಹೊಂದಿದ್ದಾರೆ ಎಲ್ಲರೂ ಮನುಷ್ಯರಲ್ಲಿ ಒಂದಿಷ್ಟು ಸೆಕೆಂಡ್ಗಳ ಕಾಲ ಆ ವಿಧ್ವಂಸಕ ಕೃತ್ಯವನ್ನು ನೋಡಿದ್ರೆ ಮನಸ್ಸು ಜಲ್ಲರಿಸ್ತಕ್ಕಂಥ ವಾತಾವರಣ ಕಾಣ್ತಾ ಇದೀವಿ ಬಂಧುಗಳು. ಹಾಗಿದ್ರೆ ಇಂಥ ಕೃತ್ಯಗಳನ್ನ ಎಸಗತಕ್ಕಂಥ ಈ ಒಂದು
ಮನಸ್ಥಿತಿಯನ್ನು ಹೊಂದಿರತಕ್ಕಂಥವರಿಗೆ ನನ್ನ ವಿಚಾರದಲ್ಲಿ ಹೇಳಬೇಕು ಅಂದ್ರೆ, ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ಅಂತಕ್ಕಂಥದ್ದು ನಮ್ಮ ವಕೀಲರಿಗೆ ಗೊತ್ತು. ತ್ವರಿತ ನ್ಯಾಯವನ್ನ ಕೊಡ್ತಕ್ಕಂಥ ನ್ಯಾಯಾಲಯಗಳ ಮುಖಾಂತರ ಇಂಥವರಿಗೆ ತಕ್ಷಣನೇ ಒಂದು ಗಲ್ಲಿಗೇರಿಸ್ತಕ್ಕಂಥ ಶಿಕ್ಷೆ ಆಗಬೇಕು ಅಂತಕ್ಕಂಥ ವಿಚಾರವನ್ನ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಬಂಧುಗಳೇ. ಯಾಕಂದ್ರೆ ಕೋರ್ಟ್ಗೆ ಅಂದ್ಕೊಳ್ಳಿ ಸಾಕಷ್ಟು ವಕಾಲತ್ತುಗಳನ್ನು ವಹಿಸ್ತಕ್ಕಂಥ ವಕೀಲರಿದ್ದಾರೆ, ಜಮಾನತನ್ನು ಕೊಡಿಸ್ತಕ್ಕಂಥದ್ದಾರೆ, ನ್ಯಾಯವನ್ನ ಅಥವಾ ಸಾಕ್ಷಿಯನ್ನೇ ತಿರ್ಸ್ತಕ್ಕಂಥ ವಾತಾವರಣಗಳಿದ್ದಾವೆ. ಅವುಗಳೆಲ್ಲ ಮೆಟ್ಟಿ ನಿಲ್ಲಬೇಕಾಗಿತ್ತಂದ್ರೆ ಫಾಸ್ಟ್ ಟ್ರ್ಯಾಕ್ ಮುಖಾಂತರ ಈ ತಕ್ಷಣ ಈ ಒಂದು ಕೇಸನ್ನ ಖಾರಿಜ್ ಮಾಡಬೇಕು, ಅವನಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕಾಗತಕ್ಕಂಥ ಸಂದರ್ಭ ತರಬೇಕು ಅಂತಕ್ಕಂಥ ಹೇಳ್ತೀನಿ ಸರ್ಕಾರಕ್ಕೆ. ಈ ಸರ್ಕಾರ ಹೆಂಗಂದ್ರೆ ಇದೆ ಅಂತಕ್ಕಂಥದ್ದು ನೋಡ್ತಾ ಹೋದ್ರೆ, ಆಟೋ ಬಾಂಬ್ನಲ್ಲಿ ಕುಕ್ಕರ್ನಲ್ಲಿ ಸ್ಫೋಟ ಆಗುತ್ತೆ, ಅದೇ ರೀತಿ ರಸ್ತೆಯಲ್ಲಿ ಹೋಟೆಲ್ನಲ್ಲಿ ನಾಷ್ಟ ಮಾಡೋಕೆ ಹೋದಲ್ಲಿ ಬ್ಲಾಸ್ಟ್ ಆಗುತ್ತೆ, ಅದೇ ರೀತಿ ಸಿಕ್ಕಲ್ಲಿ ಇವತ್ತಿನ ದಿನಗಳಲ್ಲಿ ಬಾಂಬ್ಗಳು ಸಿಡಿತಾ ಇದ್ದಾವೆ, ಎಲ್ಲಿ ಬೇಕಲ್ಲಿ ಕೊಲೆಗಳಾಗ್ತವೆ, ಎಲ್ಲಿ ಬೇಕಲ್ಲಿ ಚೂರಿಯನ್ನ ತಿವಿತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಇವೆಲ್ಲವನ್ನು ನೋಡ್ತಾ ಇದೆ. ಈ ರಾಜ್ಯದಲ್ಲಿ ಆಡಳಿತ ಇದೆಯಾ? ನಮ್ಮ ಮನುಷ್ಯತ್ವಕ್ಕೆ ಏನಾದರೂ ಇವತ್ತು ರಕ್ಷಣೆ ಇದೆಯಾ ಅಂತಕ್ಕಂಥ ಯೋಚನೆಯನ್ನ ಮಾಡಬೇಕಾಗಿದೆ ಬಂಧುಗಳು. ಇವತ್ತು ನಾನು ಪಕ್ಷಾತೀತವಾಗಿ ಮಾತಾಡ್ತಾ ಇದ್ದೇನೆ. ಆದರೆ ಇವತ್ತಿನ ಒಂದು ಸಂದರ್ಭಕ್ಕೆ ಕಾರಣ ಯಾರು ಅಂತಂದ್ರೆ, ಇಲ್ಲಿರ್ತಕ್ಕಂಥ ಆಡಳಿತ ಮಾಡತಕ್ಕಂಥ ಸರ್ಕಾರವೇ ಅಂತಕ್ಕಂಥ ಹೊಣೆ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ನಮ್ಮಲ್ಲಿ ಭಯನೇ ಇಲ್ಲದೆ ಇರ್ತಾ ಇಲ್ಲ. ಈ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಆಗ್ತದೆ. ನಮ್ಮ ತಾಯಂದರು, ನಮ್ಮ ಮಕ್ಕಳು, ನಮ್ಮ ಹೆಣ್ಣು ಮಕ್ಕಳು ಇವತ್ತು ಸುಶಿಕ್ಷತೆ ಇಲ್ಲದೆ ಬದುಕ್ತಕ್ಕಂಥ ವಾತಾವರಣ ಅತ್ಯಂತ ತ್ವರಿತಗತಿಯಲ್ಲಿ ಪರಿಷ್ಕರಣೆ ಮಾಡಿ. ಯಾಕಂದ್ರೆ ಕಾನೂನುಗಳು ರಚನೆ ಆದಾಗ ಸಿಸಿ ಕ್ಯಾಮ್ರಾಗಳು ಇದ್ದಿಲ್ಲ. ಈಗ ಸಿಸಿ ಕ್ಯಾಮ್ರಾ ಬಂದವ, ಮ್ಯಾಗ ದೇವ್ರ ಕಂಡಿದ್ದಂಗವು ಸಿಸಿ ಕ್ಯಾಮ್ರಾ. ಈಗ ಅದರಲ್ಲಿ ಸರಿ ಆಗ್ಬಿಟ್ಟ, ಅವನು ಪ್ರತ್ಯಕ್ಷವಾಗಿ 9 ಬಾರಿ ಚುಚ್ಚಿಬಿಟ್ಟ. ಚುಚ್ಚಿದ ಮೇಲೆ 1 ತಿಂಗಳ ಒಳಗೆ ಅವನು ನಾವು ಚುಚ್ಚಿ ಕೊಲ್ತಕ್ಕಂಥ, ಅಂದ್ರೆ ಸರ್ಕಾರನೇ ಮಾಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ಬೇಕಾಗ್ತದೆ. ಯಾಕಂದ್ರೆ ಈಗ ಇದನ್ನ ನಾನು ಅದಕ್ಕೆ ಹೋಗ್ತೀನಿ, ಸಿಐಡಿಗೆ ಹೋಗ್ತೀನಿ, ಸಿಒಡಿಗೆ ಹೋಗ್ತೀನಿ ಅನ್ನೋದಕ್ಕಿಂತ ಯಾವುದಕ್ಕೆ ಒಪ್ಪಿಸಿದ್ರು ನೀವು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಿರ್ಮಾಣ ಮಾಡ್ರಿ. ಆದರೆ ಶಿಕ್ಷೆ ಮಾತ್ರ ಶೀಘ್ರಗತಿಯಲ್ಲಿ ನೀವು ಶಿಕ್ಷೆಯನ್ನ ಈ ಒಂದು ಘಟನೆ ಆರುವ ಮುಂಚೆನೆ ಶಿಕ್ಷೆ ಕೊಟ್ಟರೆ ಮುಂದೆ ಮಾಡತಕ್ಕಂಥ ಅಪರಾಧಿಗಳಿಗೆ ಇದು ಡಿಟರೆಂಟ್ ಆಗಿ ವರ್ಕ್ ಮಾಡುತ್ತೆ. ಯಾಕಂದ್ರೆ ಇವತ್ತು ಅಪರಾಧಿಗಳು ಉದ್ದೇಶ ಮಾಡಿರ್ತದೆ ಗಂಟೆಗೋಶ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಒಂದು ಎಲ್ಲಿ ಏನ್ ನಡೀತಾ ಈ ದೇಶದಲ್ಲಿ ನಡೀತಕ್ಕಂಥ ವಿಷಯ ನನ್ನ ಪೊಲೀಸ್ ವರ್ಗ ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಡುವಾಗ ಪಕ್ಕದ ರಾಜ್ಯದಲ್ಲಿ ಕೊಲೆ ಆಗತ್ತಂತ ರಿಪೋರ್ಟ್ ಗೊತ್ತಿದ್ರು ಕೂಡ ಗೊತ್ತಿಲ್ಲದಂಗ ನಿಮ್ಮ ದಾಳಿಯ ರಾಜಕೀಯ ಉದ್ದೇಶ ಇಟ್ಕೊಂಡು ನಾವು ಕೇಂದ್ರ ಸರ್ಕಾರ ಕೊಲೆಗಳ ಮೇಲೆ ಕೊಲೆಗಳು ಮಾಡಿ, ಹತ್ಯೆಗಳ ಮೇಲೆ ಹತ್ಯೆಗಳನ್ನು ಮಾಡಿ, ರೇಪ್ಗಳನ್ನು ಮಾಡಿಸಿ ನಾನು ರಾಜಕೀಯ ಬರಲೇಬೇಕಂತ ನಿರ್ಣಯ ಆಗಿದೆ. ನಿಮ್ಮ ಮೂರ್ಖತನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಅಧಿಕಾರ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇವತ್ತು ಕಾರ್ಯಾಂಗ ಕುಂಠಿತ ಆದ್ರೆ ಶಾಸಕಾಂಗದಲ್ಲಿ ತಿದ್ದುಪಡಿಯಾಗಿ ಒಳ್ಳೆ ಕಾರ್ಯಕರ್ತಕ್ಕಂಥ ಕಾರ್ಯದಲ್ಲಿ ನೀವು ಶಾಸಕರಾಗಿದ್ದೀರಿ, ಶಾಸಕರಾಗಿ ಮಂತ್ರಿ ಆಗಿದ್ದೀರಿ. ನೀವು ಮಂತ್ರಿರಂಗದಲ್ಲಿ ಕೂಡ ಮೋಸ ಮಾಡುತ್ತಾ ಜನಗಳಿಗೆ ಕಾಪಾಡತಕ್ಕಂಥವರೇ ನೀವು ಕೊಲೆಗಳನ್ನ ಮಾಡಿಸೋದನ್ನ ಲೆಕ್ಕಲ್ದಂಗೆ ಕೇಳಿಲ್ಲ, ನನಗೆ ಗೊತ್ತಿಲ್ಲ, ಅದು ಏನಾಗತ್ತೆ ನನಗೆ ಓಡಿಲ್ಲ ಅಂದ್ರೆ ಇದು ಏನಪ್ಪ ಕಂಡು ಕಾಣದಂತೆ ನೀವು ಇದ್ದೀರಿ. ಇದು ನೀವು ಮಾಡ್ತಕ್ಕಂಥ ಸಮಾಜಕ್ಕೆ ದೊಡ್ಡ ದ್ರೋಹ, ಮೋಸ, ಇದು ಸರಿಯಲ್ಲ. ನಿಮ್ಮ ಆಡಳಿತ ಎಷ್ಟೇ ದಿನ ಇರಲಿ ಪಕ್ಷಪಾತ, ಜಾತಿ ಭೇದ ಇಲ್ಲದೆ ಪ್ರಮಾಣವನ್ನು ಸ್ವೀಕಾರ ಮಾಡಿ ಹೆಂಗ ಬಂದಿರಿ ಅದೇ ರೀತಿ ಅಧಿಕಾರಿಗಳಿಗೆ ನೀವು ಆದೇಶ ಮಾಡ್ರಿ. ಯಾವುದೇ ವ್ಯಕ್ತಿ ಆಗಲಿ, ಯಾವುದೇ ಜಾತಿಯ ಮನೋಭಾವನೆ ಇಲ್ಲ, ಯಾವುದೇ ರಾಜಕೀಯ ಮನೋಭಾವನೆ ಇಲ್ಲ. ಆದರೆ ಆ ಮಾಡಿದಂತ ಘಟನೆ ಅಮಾನುಷ ಘಟನೆ, ಬಹಳ ಅತ್ಯಂತ ಕ್ರೂರ ಘಟನೆ ಅನ್ನುವಂಥ ಮಾತನ್ನು ಸಹಿತ ನಾವು ಬಹಳ ಆತಂಕದಿಂದ ಹೇಳಬೇಕಾಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಇವತ್ತು ಆ ಘಟನೆಯನ್ನು ಖಂಡಿಸಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು, ನಾನು ಯಾವುದೇ ರಾಜಕೀಯ ಮಾತನಾಡೋದಿಲ್ಲ, ಯಾವುದೇ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸರಿಯಾದ ಒಂದು ರೀತಿಯಲ್ಲಿ ವರ್ತನೆ ಮಾಡಬೇಕಾಗಿತ್ತು ಅನ್ನುವಂಥ ಮನೋಭಾವನೆಯನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದ್ರ ಜೊತೆಗೆ ಅದೇ ರೀತಿಯಲ್ಲಿ ಇವತ್ತು ಗೃಹ ಸಚಿವರು ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಇದು ಯಾವ ಸಂದರ್ಭ, ಅವರಿಗೆ ಎಷ್ಟು ಅನ್ಯಾಯ ಆಗಿದೆ, ಆ ತಂದೆ ತಾಯಿಗಳ ಗತಿ ಏನು ಅನ್ನುವಂಥ ತಿಳಿದುಕೊಂಡು ಮಾತಾಡಿದ್ರೆ ಒಳ್ಳೆಯದಾಗ್ತಿತ್ತು ಅನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ ಮುಖ್ಯಮಂತ್ರಿಗಳು ಯಾವುದೋ ಒಂದು ಅವರ ವೈಯಕ್ತಿಕ ವಿಚಾರ ಅಂತ ಹೇಳಿದ್ರು, ಮಾನ್ಯ ಗೃಹ ಸಚಿವರು ಲವ್ ಜಿಹಾದ್ ಅಂತ ಹೇಳಿದ್ರು, ಇವೆಲ್ಲ ಖಂಡನೀಯ ಅನ್ನುವಂಥ ಮಾತನ್ನು ಸಹಿತ ಹೇಳಲೇಬೇಕಾಗ್ತದೆ. ಇವತ್ತು ರಾಜಕಾರಣ ಇಲ್ಲ, ನಾವು ಯಾವುದೇ ಜಾತಿಯ ಮನೋಭಾವನೆ ಇಲ್ಲ, ಆದರೆ ಸರ್ಕಾರ
ನಡೆಸುವಂತ ಸರ್ಕಾರಗಳು ಸರಿಯಾದ ರೀತಿಯಲ್ಲಿ ತಮ್ಮ ಕಾರ್ಯವನ್ನು ಮಾಡಿದಾಗ ಎಲ್ಲರಿಗೂ ರಕ್ಷಣೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದ್ರ ಜೊತೆಗೆ ಇವತ್ತು ಎಲ್ಲರನ್ನೂ ನಾವು ರಕ್ಷಣೆ ಮಾಡಬೇಕಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳನ್ನ ಅರ್ಥ ಮಾಡಿಕೊಳ್ಬೇಕು. ನಿಮ್ಮನ್ನು ಜನರು ಏನೋ ಒಂದು ಮುಖ್ಯಮಂತ್ರಿಗಳನ್ನಾಗಿ ಜನರನ್ನು ಸರಿಯಾದ ರೀತಿಯಲ್ಲಿ ರಕ್ಷಣೆ ಮಾಡ್ರಿ, ಜನರಿಗೆ ರಕ್ಷಣೆ ಒದಗಿಸ್ರಿ ಅಂತೇಳಿ ನಿಮ್ಮನ್ನು ಕಳಿಸಿದ್ದಾರೆ. ಆ ರೀತಿಯಲ್ಲಿ ಸರಿಯಾಗಿ ನೀವು ಕಾರ್ಯ ಮಾಡಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳುವ ಜೊತೆಗೆ ಅನೇಕ ಸಂಘಟನೆಗಳು, ಎಲ್ಲ ಜನಪರ ಸಂಘಟನೆಗಳು ಇದರಲ್ಲಿ ಭಾಗವಹಿಸಿದ್ದಾರೆ. ಜಾತಿಯ ಮನೋಭಾವನೆ ಇಲ್ಲ. ಆ ತಂಗಿ ಒಕ್ಕೂಟದ ಪ್ರಮುಖರು, ವಿವಿಧ ರಾಜಕೀಯ ಪಕ್ಷದ ಮುಖಂಡರುಗಳು ಸೇರಿದಂತೆ ಎಲ್ಲಾ ಸಂಘಟನೆಗಳ ಸಹಯೋಗದೊಂದಿಗೆ ಜರುಗಿದ ಗಂಗಾವತಿ ಸ್ವಯಂ ಪ್ರೇರಿತ ಬಂದ್ ಹಾಗೂ ಬೃಹತ್ ಪ್ರತಿಭಟನಾ ರ್ಯಾಲಿಯ ಮೂಲಕ ಸರ್ವರು ಆಗ್ರಹಿಸುವುದೆಂದರೆ